ಪ್ರಿಯ ವೀಕ್ಷಕರೇ, ಪೀಪಲ್ ಟಿವಿಗೆ ಸ್ವಾಗತ. ಇವತ್ತು ಲೈಂಗಿಕ ವೃತ್ತಿಯಲ್ಲಿರುವ ರತ್ನಮ್ಮ ಅವರು ನಮ್ಮ ಜೊತೆಗಿದ್ದಾರೆ. ಅವರ ಬದುಕಿನ ಭಾವನೆಗಳನ್ನು, ಕಷ್ಟ ಸುಖಗಳನ್ನು, ನೋವು ನಲಿವುಗಳನ್ನ ನಮ್ಮ ಜೊತೆ ಹಂಚ್ಕೊಳ್ತಾ ಇದ್ದಾರೆ. ನಮಸ್ಕಾರ ಮೇಡಮ್. ನಮಸ್ತೆ ಸರ್. ಮೇಡಮ್, ನಿಮ್ಮದು ಊರು ಹಿನ್ನೆಲೆ, ಊರು ಯಾವರು, ಹಳ್ಳಿನ ನಗರನ? ನಮ್ಮದು ಚಿತ್ರದುರ್ಗ ಡಿಸ್ಟಿಕ್ಕು, ಚಳ್ಳಕೆರೆ ತಾಲೂಕು. ಯಾವರು ಊರು ಹೇಳೋದಾದ್ರೆ ಹೇಳಲಿಕ್ಕೆ ಬಿಟ್ಟು ತೊಂದರೆ ಇಲ್ಲ. ಚಿತ್ರದುರ್ಗ ಡಿಸ್ಟಿಕ್ಕು, ಚಳ್ಳಕೆರೆ ತಾಲೂಕು ಅಷ್ಟೇನೆ. ನಾವು ಈಗ ಸದ್ಯಕ್ಕೆ ಇಲ್ಲಿ ಬೆಂಗಳೂರಲ್ಲಿ ವಾಸ. ಎಷ್ಟು ವರ್ಷದಿಂದ ಇದ್ದೀರಿ? ಸುಮಾರು ಒಂದು 18 ವರ್ಷ ಆಯಿತು. ನಾನು 18 ವರ್ಷದಿಂದ ಇದ್ದೀರಿ. ಹಾಂ, ಓಕೆ. ನೀವು ಯಾಕೆ ಲೈಂಗಿಕ ವೃತ್ತಿಗೆ ಬಂದ್ರಿ ಅಂತ? ನಮಗೆ ಚಿಕ್ಕ ವಯಸ್ಸಿಗೆ ಅಪ್ಪ ಅಮ್ಮ ತೀರೋದ್ರು. ಆಮೇಲೆ ಇಷ್ಟ ಇಲ್ದವ್ರಿಗೆ ಮದುವೆ ಮಾಡಿಕೊಟ್ಟಿದ್ರು ಅಪ್ಪ ಅಮ್ಮ. ಯಜಮಾನ್ರು ತೀರೋದ್ರು. ಆಮೇಲೆ ಅಪ್ಪ ಅಮ್ಮ ತೀರೋದ್ರು. ನಮಗೆ ಯಾರು ದಿಕ್ಕು ಯಾರು ಇರಲಿಲ್ಲ, ಜಮೀನು ಏನೂ ಇರಲಿಲ್ಲ ಸರ್. ಒಲೆ ಮನೆ ಜೀವನ ಏನೂ ಇರಲಿಲ್ಲ. ನಾವು ಕೂಲಿನಲ್ಲಿ ಮಾಡ್ಕೊಂಡು ತಿಂತಾ ಇದ್ವಿ ಹಳ್ಳಿಯಲ್ಲಿ. ಆಮೇಲೆ ನಾನು ಸುಮಾರು ಒಂದು 20-22 ವರ್ಷ ಮುಂಚೆ HIV ಪ್ರಾಜೆಕ್ಟಲ್ಲಿ ಬಿಲ್ಗೇಟ್ಸಲ್ಲಿ ಕೆಲಸ ಮಾಡ್ತಾಯಿದ್ದೆ. ಅದರಲ್ಲಿ ನನಗೆ ಒಂದು 3,000 ರೂಪಾಯಿನ ಗೌರವಧನ ಕೊಡ್ತಾಯಿದ್ರು. ತಿಂಗಳಿಗೆ 3,000? ತಿಂಗಳಿಗೆ 3,000. ಬೆಂಗಳೂರಲ್ಲ, ಊರಲ್ಲ? ಅಲ್ಲ, ಚಿತ್ರದುರ್ಗದಲ್ಲಿ. ಅಲ್ಲೇ ಮಾಡ್ತಿದ್ರು? ಅಲ್ಲೇ ಮಾಡ್ತಾ ಇದ್ದೆ. ಅಲ್ಲ, ಅಲ್ಲಿ ನನಗೆ ಅದು ಸ್ಯಾಲ್ರಿ ಸಾಲ ಆಗ್ತಾ ಇರಲಿಲ್ಲ. ಯಾಕಂತಂದರೆ ಅವ್ರು ಕೊಡೋ 3,000 ರೂಪಾಯಿ ಗೌರವಧನ. ಆಮೇಲೆ ನಾವು ಮನೆಗೆ ಬಾಡಿಗೆ ಕಟ್ಟಬೇಕು. ಆಮೇಲೆ ಊಟಕ್ಕೆ ಏನು ಮಾಡೋದು ಎಲ್ಲ ತುಂಬ ಕಷ್ಟವನ್ನು ಆಯಿತು ನಮಗೆ. ಹಂಗಾಗಿ ಏನು ಮಾಡಿದ್ರು, ನನಗೆ ಒಬ್ಬ ಫ್ರೆಂಡ್. ನಿಮಗೆ ನಿಮ್ಮ ಕುಟುಂಬದವರು, ಕುಟುಂಬದ ಸಂಬಂಧಿಕರು, ಜಾತಿಯವರು ಆ ಥರದ್ದು ಸಪೋರ್ಟ್ ಮಾಡಲಿಲ್ವಾ? ಸರ್, ನಮಗೆ ಜಾತಿ ಕುಟುಂಬದವರು ಅನ್ನೋದು ನಾವು ಚೆನ್ನಾಗಿದ್ರೇ ಎಲ್ಲರೂ ಅಲ್ವಾ. ಕೆಳಗೆ ಬೀಳೋದೇ ನೋಡ್ತಾರೋ ಹೊರ್ತಾಗು ಯಾರು ಮೇಲೆ ಎತ್ತಾರೋ ಯಾರು ಇರಲ್ಲ. ನೀವು ಚೆನ್ನಾಗಿದ್ದರೆ ಚಂದ ಮಾತಾಡ್ತಾರೆ. ಮತ್ತೆ ಈಗ ಅಕ್ಕ ಅವರೆಲ್ಲ ಇದ್ದಾರೆ. ಅವರವರೆಲ್ಲ ಫ್ಯಾಮಿಲಿ ಮದುವೆ ಮಾಡೋ. ಅಕ್ಕ ನಮ್ಮಿಚ್ಚು, ಮಾವಿ ನಮ್ಮಿಚ್ಚ ಅಲ್ವಾ. ನಾವು ಅದಕ್ಕೇನೆ ನಾನು ಸ್ವತಂತ್ರ ಬಾಳ್ಬೇಕು, ದೇಶಾಂತರ ಹೋಗ್ಬೇಕು ಯಾವತ್ತಿದ್ರು ಅಂತ ಹೇಳ್ಬಿಟ್ಟು ನಾನು ಬೆಂಗಳೂರಿಗೆ. ಯಾವ ವಿಶ್ವದಲ್ಲಿ ನೀವು ಬೆಂಗಳೂರು ಬಂದ್ರಿ? ಆಯಿತು, ಸುಮಾರು ಒಂದು 16 ವರ್ಷ ಆಯಿತು ಸರ್ ನಾನು ಬಂದು ಬೆಂಗಳೂರಿಗೆ ಬಂದು. ಮಕ್ಕಳು ಮರಿ ಎಲ್ಲ? ನಮಗೆ ಮಕ್ಕಳಿರಲಿಲ್ಲ, ತಂಗಿ ಮಕ್ಕಳನ್ನ ಸಾಕಿದ್ದೆ ನಾನು. ಅವರು ನಾನು ಸುಮಾರು ಒಂದು 20 ವರ್ಷದಿಂದ ಅವ್ರನ್ನೇ ನಾನು ಸಾಕಿದ್ದು, ತಂಗಿ ಮಕ್ಕಳನ್ನ. ಆಮೇಲೆ ಈಗ ಅವರು ದುಡಿಯಂಗಾದ್ರು. ಈಗ ಅವರು ಒಂದು ನಾನು ಹೇಳ್ಬಿಟ್ಟೆ ಅವ್ರಿಗೆ, ಆಯ್ತಪ್ಪ ನೀವು ಇಷ್ಟು ದಿವಸ ನಿಮ್ಮನ್ನು ದೊಡ್ಡವ್ರು ಮಾಡಿದ್ದೀನಿ, ನಾನು ನಿಮ್ಮ ಸೇವೆ ಮಾಡಿದ್ದೀನಿ, ಆಯ್ತು. ನಿಮ್ಮ ಸ್ವಂತ ಮಕ್ಕಳ ತರ ನೀವು? ಸ್ವಂತ ಮಕ್ಕಳ ತರ ನಾನು ನೋಡ್ಕೊಂಡು. ಮಕ್ಕಳು ಅವರು ಓದಿಲ್ಲ, ಕೆಲಸ ಕಲ್ತಿದ್ದಾರೆ. ಅವರು ಒಂದು ಕೂಲಿನಲ್ಲಿ ಮಾಡ್ಕೊಂಡು ಇವಾಗ ಅವ್ರ ಅಮ್ಮನ ನೋಡ್ಕೊಂಡು ಇರ್ತಾರೆ. ಚೆನ್ನಾಗಿದ್ದಾರೆ. ಬೆಂಗಳೂರಲ್ಲಿ ಏನಾದ್ರೂ ಹೆಚ್ಚಿಗೆ ಸಂಬಳ ಸಿಗಂಗೆ ನಮ್ಗೆ ಕೆಲಸ ಸಿಗುತ್ತಾ, ಫ್ಯಾಕ್ಟ್ರಿ ಗೀಟ್ರು ಅಂತ ಅಂದ್ಕೊಂಡಿದ್ವಿ. ಫ್ಯಾಕ್ಟ್ರಿ ಕೆಲಸ ಮಾಡ್ಬೇಕು ಅನ್ಕೊಂಡು ಬಂದ್ರಿ? ಬಂದ್ವಿ. ಆಮೇಲೆ ನನಗೆ ಗೊತ್ತಿಲ್ಲ, ಮೆಜೆಸ್ಟಿಕ್ ಅನ್ನೋದೇ ಗೊತ್ತಿಲ್ಲ. ಏನು ಒಂದು ಬಸ್ಸು ಓದಕ್ಕೂ ಬರಲ್ಲ, ಬರಕ್ಕೂ ಬರಲ್ಲ ನಮಗೆ. ನಮ್ಮ ಫ್ರೆಂಡ್ ಕರ್ಕೊಂಬಂದ್ರು. ನಮ್ಮ ಫ್ರೆಂಡ್ ಎಲ್ಲಿ ಕರ್ಕೊಂಡು ಹೋಗ್ತಿದ್ದೆ ಅಂದ್ರೆ, ಬೆಂಗಳೂರಲ್ಲಿ ಹುಡುಗಿ ಬೆಂಗಳೂರಲ್ಲಿ ಚೆನ್ನಾಗಿ ಸಂಪಾದನೆ ಮಾಡ್ಬೋದು ನಾವು, ಬಾ ಹೋಗೋಣ ಬೆಂಗಳೂರಿಗೆ, ಇಷ್ಟು ಕಷ್ಟ ಈ ಊರಲ್ಲಿ ಯಾಕೆ ಇರ್ತೀಯ. ಆಮೇಲೆ ಇದು HIV ಪ್ರಾಜೆಕ್ಟಲ್ಲಿ ನಿಮಗೆ ಕೊಡೋದು 3,000 ರೂಪಾಯಿ ಎತ್ಲಾಗೂ ಸಾಲಲ್ಲ, ಬೆಂಗಳೂರಿಗೆ ಬಾ ಹೋಗೋಣ, ಒಳ್ಳೊಳ್ಳೆ ಸಂಪಾದನೆ ಮಾಡ್ಬೋದು ನಾವು, ಏನೋ ನಾವು 4 ಜನಗಳು ಮಧ್ಯೆ ನಾವು ಬದುಕ್ಬೋದು ಅಂತ ಹೇಳ್ಬಿಟ್ಟು ಅವರು ಕರ್ಕೊಬಂದರು ನಮ್ಮ ಫ್ರೆಂಡು. ನಿನಗೆ ಬಟ್ಟೆಗೂ ಸಾಲಲ್ಲ, ಏನಕ್ಕೂ ಸಾಲಲ್ಲ, 3,000 ರೂಪಾಯಿ ಏನಕ್ಕಾಗುತ್ತೆ, ಬಾ ಹೋಗ ಅಂತ ಕರ್ಕೊಂಬಂದರು. ನಾನು ಮೆಜೆಸ್ಟಿಕ್ಕಿಗೆ ಬಂದೆ. ನಮ್ಗೆ ಯಾವ ಏರಿಯಾ ಹೋಗ್ಬೇಕಂತ ಗೊತ್ತಿಲ್ಲ, ಎಲ್ಲಿ ಹೋಗ್ಬೇಕಂತ ಗೊತ್ತೇ. ಎಲ್ಲಾದರೂ ನಿಂತ್ಕೊಂಡ್ರೆ ಸಾಕು, ಎಲ್ಲ ಜನ ಮುಸುರ್ಕೊಳ್ಳೋರು, ಬರೀ ನೋಡೋರ ಹೊರ್ತಾಗು ಏನು ಬಂದಿದ್ಯಮ್ಮ, ಏನು ನಿಂಗೆ ಕಷ್ಟ ಅಂತ ವಿಚಾರಿಸೋರು ಯಾರೂ ಇರಲಿಲ್ಲ. ನಮಗೆ ಭಯ, ಎಲ್ಲಿ ಹೋಗ್ಬೇಕಂತಲೇ ನಮಗೆ ಗೊತ್ತಿರಲಿಲ್ಲ. ಅವಾಗ ನಮ್ಮ ಫ್ರೆಂಡ್ ಏನು ಮಾಡಿದ್ರು, ನನಗೆ ಬಿಟ್ಬಿಟ್ಟು ಹೊರಟೋಗ್ಬಿಟ್ರು ಅವರು. ಹೌದಾ? ಒಂದು ಇದಕ್ಕೆ ಒಂದು ಕಸ್ಟಮರ್ನ ಪಿಕಪ್ ಮಾಡಿದ್ರು ಅಲ್ಲಿ ಮೆಜೆಸ್ಟಿಕ್ಕಲ್ಲಿ. ಅವರು ಲೈಂಗಿಕ ವೃತ್ತಿಯಲ್ಲಿ ಹಳಬ್ರಿದ್ರು. ನನಗೆ ಗೊತ್ತಿರಲಿಲ್ಲ ಅವ್ರು ಹಳಬ್ರಿದ್ರು ಅಂತಲೂ ನನಗೆ ಗೊತ್ತಿರಲಿಲ್ಲ. ಅವರೇ ಪಿಕಪ್ ಮಾಡಿದ್ರು ಕಸ್ಟಮರ್ನ. ಆಮೇಲೆ ರೂಮಿಗೆ ಕರ್ಕೊಂಡೋದ್ರು. ರೂಮಿಗೆ ಬಿಟ್ಬಿಟ್ಟು ದುಡ್ಡು ತಗೊಂಡು ಹೋದ್ರು ಅವರು. ಬಿಟ್ಬಿಟ್ಟು ಅವ್ರು ಹೊಂಟೋಗ್ಬಿಟ್ರು. ಎಲ್ಲಿ ಹೋಗ್ಬೇಕಂತಾನೆ ನಂಗೆ ಗೊತ್ತಾಗಿಲ್ಲ. ಆಮೇಲೆ ಕಸ್ಟಮರ್ ಹತ್ರ ಪಾಪ ಕಸ್ಟಮರು ಅವರು ಕೆಲವು ಒಳ್ಳೆಯವರು ಇರ್ತಾರೆ ಕಸ್ಟಮರ್ಗಳು. ಅವ್ರು ಹೇಳಿದ್ರು, ನೋಡ್ರಿ ನಮ್ಮ ಕಾಸು ತಗೊಂಡು ಹೋಗ್ಬಿಟ್ಟಿದ್ದಾರೆ, ನಂಗೆ ಊರಿಗೆ ಹೋಗಿ ಬಚ್ಚರ್ಸ್ಗೂ ದುಡ್ಡಿಲ್ಲ,
ಏನು ಮಾಡ್ಬೇಕಂತ ಗೊತ್ತಾಗ್ತಾ ಇಲ್ಲ ಅಂದೆ. ಇಲ್ಲ ನೀವು ಆ ಥರ ಅವರು ಕರ್ಕೊಂಬಂದಿರ, ಅವ್ರ ಜೊತೆಗೆ ಬಂದಿದ್ದೀರ ನೀವು, ಅವ್ರು ಈ ಥರ ಮೋಸ ಮಾಡಬಾರ್ದು, ನಿಮಗೂ ಸ್ವಲ್ಪ ಕಾಸು ಕೊಡ್ತೀನಿ, ಎಷ್ಟರ ಹೋಗ್ಬಿಡಿ ಊರಿಗೆ, ಹಿಂಗೆಲ್ಲ ಬರೋಕ್ಕೆ ಹೋಗ್ಬೇಡ್ರಿ, ನಿಮ್ಮ ಹತ್ರ ಫೋನ್ ಇಲ್ಲ ಏನಿಲ್ಲ. ಫೋನ್ ಹೋಗಿನ ಅವಾಗ ಏನೂ ಇರಲಿಲ್ಲ ನಮ್ಮ ಹತ್ರ, ಫೋನ್ ಇಲ್ಲ ಏನಿಲ್ಲ, ಎಲ್ಲಿ ಹೋಗ್ತೀರಾ, ಈ ಬೆಂಗಳೂರು ಸಿಟಿ ದೊಡ್ಡದಿದು 15-16 ವರ್ಷದ ಹಿಂದೆ ಅಂತ ಹೇಳ್ಬಿಟ್ಟು ಅವ್ರು ಹೇಳಿದ್ರು. ಸರಿ ಸರ್ ಆಯಿತು ಅಂತ ಹೇಳ್ಬಿಟ್ಟು ನಾವು ಬಂದ್ಬಿಟ್ವಿ. ಈಚೆ ಬಂದ್ಬಿಟ್ಟು ಮತ್ತೆ ಸಿಗ್ತಾರಂಗ ಅಂತ ಹೇಳ್ಬಿಟ್ಟು ಕೇಳ್ಕೊಂಡ್ ಬಂದೆ ನಾನು. ಸರ್ ಅಣ್ಣಮ್ಮನ ದೇವಸ್ಥಾನ ಆ ಕಡೆ ಎಲ್ಲಿ ಹೋಗ್ಬೇಕು ಮೆಜೆಸ್ಟಿಕ್ ಅಣ್ಣಮ್ಮ ದೇವಸ್ಥಾನ, ಮೆಜೆಸ್ಟಿಕಲ್ಲಿ. ಆಮೇಲೆ ಹಿಂಗೋಗಿ ಸುತ್ತೋಗಿ ಹೋಗಪ್ಪ ಅಂತ ಹೇಳಿದ್ರು. ಅದೇ ಜಾಗಕ್ಕೆ ಬಂದೆ, ಅಲ್ಲೇ ಸಿಗ್ತಾರಂಗ ಅಂತ, ಸಿಕ್ಕಿಲ್ಲ. ಆಮೇಲೆ ಅಲ್ಲಿ ನಮ್ಮ ಫ್ರೆಂಡ್ಸ್ ಸರ್ಕಲ್ಗಳೆಲ್ಲ ಅಲ್ಲೇ ಇದ್ರು. ಮಾಮೂಲಾಗಿ ನಮ್ಮ ಫ್ರೆಂಡ್ಸ್ ಇರ್ತಾರಲ್ಲ ಅವರು ಬಂದು ನನಗೆ ಮೀಟ್ ಮಾಡಿದ್ರು. ಅಂದ್ರೆ ಅವ್ರು ಮೊದಲು ಪರಿಚಯ ಇರಲಿಲ್ಲ, ಅವತ್ತೇ ಪರಿಚಯ ಮಾಡಿದ್ರು. ಆದ್ರೆ ಅದೇ ವೃತ್ತಿಯಲ್ಲಿ ಅಂತ ನಿಮ್ಗೆ ಗೊತ್ತಾಯ್ತು. ಅವ್ರು ನಾನು ಅಲ್ಲೆಲ್ಲ ಓಡಾಡ್ತಾ ಇದ್ದಲ್ಲ, ಅವರು ನನ್ನ ಗುರ್ತಿಸಿದ್ರು. ಏನೋ ಕಷ್ಟದಲ್ಲಿ ಇದ್ದಾರೆ ಹೆಣ್ಮಗಳು ಮಾತಾಡ್ಸ್ಬೇಕು ಅಂತ ನಿಮ್ಮನ್ನ ಮಾತಾಡ್ಸಿದ್ರು. ಏನಕ್ಕೆ ಹಿಂಗ್ ಬಂದಿದ್ಯಾ, ಏನು ನೀನ್ ಯಾವ ಊರಮ್ಮ ಎತ್ತ ಅಂತ ಕೇಳಿದ್ರು. ನನಗೆ ಇಲ್ಲ, ನಾನು ಈ ಥರ ಊರಿಂದ ಬಂದಿದ್ದೀನಿ ಅಂತ ಹೇಳ್ಬಿಟ್ಟು ಹೇಳ್ದೆ ನಾನು. ನನಗೆ ಇನ್ನು ಅದಕ್ಕಿಂತ ಮುಂಚೆಗೆ ನಮಗೆ ಸಾಧನ ಮಹಿಳಾ ಸಂಘದಲ್ಲಿ ಗೀತಮ್ಮ ನನಗೂ ಗೊತ್ತಿರೋರೆ. HIV ಪ್ರಾಜೆಕ್ಟ್ ಅಲ್ಲಿ ಒಂದು ಟ್ರೈನಿಂಗ್ ಬಂದಿದ್ದೆ ನಾನು. ಅದ್ರಲ್ಲಿ ಅವರು ಅವಾಗೆಲ್ಲ ತುಂಬಾ ಚೆನ್ನಾಗಿದ್ರು ಅವರು. ಅದ್ರಾಗೆ ನಾವು ಮೀಟ್ ಆಗಿದ್ವಿ. ಮೀಟ್ ಆಗ್ಬಿಟ್ಟು ಮತ್ತೆ ಇಲ್ಲಿ ಮೆಜೆಸ್ಟಿಕ್ ಅಲ್ಲೇ ಕೆಲಸ ಮಾಡ್ತಾ ಇದಾರೆ ಹೆಣ್ಮಕ್ಳ ಬಗ್ಗೆ ಅನ್ನೋದು ನಂಗೆ ಗೊತ್ತಾಯ್ತು. ಅಲ್ಲ, ಅದು ಆಮೇಲೆ ಬರೋಣ. ಈಗ ನೀವು ಇವರೆಲ್ಲ ಪರಿಚಯ ಆದ್ರ ಅಂತ ಹೇಳಿದ್ರೆ ಅವತ್ತು ರಾತ್ರಿ ಎಲ್ಲಿಗೆ ಹೋದ್ರಿ, ಎಲ್ಲಿ ಉಳ್ಕೊಂಡ್ರಿ, ಮೊದಲಿನ ಜೀವನ ಹೆಂಗಿತ್ತು ಬೆಂಗಳೂರಲ್ಲಿ ಅಂತ? ಪರಿಚಯ ಆದ್ರು, ಹೆಣ್ಮಕ್ಳೆಲ್ಲ ಪರಿಚಯ ಮಾಡ್ಕೊಂಡ್ರು. ಮತ್ ನೀನ್ ಎಲ್ಲಿ ಹೋಗ್ತೀಯ, ನೈಟ್ ಹೆಂಗ್ ಮಾಡ್ತೀಯ, ಏನು ಬಂದಿದ್ಯಾ, ಒಂದು ಸಾಧನ ಮಹಿಳಾ ಸಂಘ ಅಂತ ಇದೆ, ಅದಕ್ಕೆ ನೀನ್ ನಂಬರ್ ಮಾಡ್ಕೊಂಡು. ಮೊದಲೇ ದಿನ ನಿಮ್ಗೆ ಸಾಧನ ಮಹಿಳಾ ಸಂಘದ ಪರಿಚಯ ಆಯ್ತು? ಅವತ್ತು ಫಸ್ಟ್. ಆಮೇಲೆ ನನಗೆ ನಮ್ಮ ಮುಂಚೆ ಮರ್ತ್ ಬಿಟ್ಟಿದ್ದೀನಿ, ನಮ್ ಗೀತಮ್ಮರ್ನ ಮರ್ತ್ ಬಿಟ್ಟಿದ್ದೀನಿ. ಮೊದಲೊಂದು ಪರಿಚಯ ಇತ್ತು, ಬಂದಿನೇ ನಿಮ್ಗೆ ಅದನ್ನ ಯಾರೋ ನೆನಪು ಮಾಡಿದ್ರು. ಅದೇ ಸಾಧನ ಮಹಿಳಾ ಸಂಘ ಅಂತ ಇದೆ, ಅದ್ರಲ್ಲಿ ನಂಬರ್ ಆಗ್ಬೇಕು. ನಂಬರ್ ಅದು ನಿನ್ ಕಷ್ಟ ಸುಖಕ್ಕೆ ಏನ್ ತೊಂದರೆ ಆದ್ರೂ ಅವರು ಹೆಲ್ಪ್ ಮಾಡ್ತಾರೆ, ಅವರು ಕಾಪಾಡ್ತಾರೆ. ನಮ್ಗೆ ಇಲ್ಲೆಲ್ಲ ಅವರೇ ಕಾಪಾಡ್ತಾರೆ. ಇಲ್ಲಾಂದ್ರೆ ನಾವೆಲ್ಲೆಲ್ಲೋ ಹೋಗ್ತಾ ಇದ್ವಿ, ನಮ್ಗೆ ಯಾರು ದಿಕ್ಕಿಲ್ಲ, ನೀನು ನಮ್ಮ ಕಡೆ ಒಂದು ಭಾಗವಾಗಿದ್ಯಾ ಬಾ ಅಂತ ಹೇಳ್ಬಿಟ್ಟು ನಮ್ಮ ಹೆಣ್ಮಕ್ಳು ನನಗೆ ಸಾಥ್ ಕೊಟ್ರು. ಅಲ್ಲಿಂದ ಎಲ್ಲಿ ಹೋದ್ರಿ? ಅಲ್ಲಿಂದ ನಮ್ಮ ಹೆಣ್ಮಕ್ಳು ಒಂದ್ 3-4 ಜನ ನೈಟ್ ಉಳ್ಕೊಳ್ಳೋರು. ನೈಟ್ ಎಲ್ಲಿ ಉಳ್ಕೊತೀರಾ? ಇಲ್ಲ ರೂಮ್ ಇಲ್ಲ, ರೈಲ್ವೆ ಸ್ಟೇಷನ್ ಅಲ್ಲಿ ಉಳ್ಕೊಳ್ಳೋಣ. ಹೌದಾ? ನಾವ್ ಅಲ್ಲೇ ಉಳ್ಕೊಂತೀವಿ ರೈಲ್ವೆ ಸ್ಟೇಷನ್ ಅಲ್ಲಿ ಅಂತ ಹೇಳ್ಬಿಟ್ಟು ಹೇಳಿದ್ರು. ಬೆಳಗ್ಗೆ ಸ್ನಾನ ಹಲ್ಲುಜ್ಜೋದು ಎಲ್ಲ ಅಲ್ಲೇ ರೈಲ್ವೆ ಸ್ಟೇಷನ್ ಅಲ್ಲಿ ಒಂದು ಬಾತ್ರೂಮ್ ಇದೆ, ಅವ್ರಿಗೊಂದು 10 ರೂಪಾಯಿ ಕೊಟ್ರೆ ಸ್ನಾನ ಮಾಡ್ಕೋಬಹುದು, ಮಕನ ತೊಳಿಬಹುದು, ಎಲ್ಲ ಮಾಡ್ಬೋದು. ವೇಟಿಂಗ್ ರೂಮ್ ಅಂತ ಹೇಳ್ಬಿಟ್ಟು. ವೇಟಿಂಗ್ ರೂಮ್, ಹೌದು, ಮಹಿಳೆಯರ ವಿಶ್ರಾಂತಿ ಕೊಠಡಿ ಅಂತ ಇರುತ್ತೆ, ಮಹಿಳೆಯರ ವಿಶ್ರಾಂತಿ ಕೊಠಡಿ. ಅದ್ರಲ್ಲೇನೆ ಅಣ್ಣ 10 ರೂಪಾಯಿ ಕೊಡ್ತೀವಿ ನಿಮ್ಗೆ. ರಾತ್ರಿ ಎಲ್ಲ ಉಳ್ಕೋತಿದ್ರ? ರಾತ್ರಿ ವೇಟಿಂಗ್ ರೂಮ್ ಅಂತ ಎಲ್ಲಿ ಇದೆ, ಟಿಕೆಟ್ ತಗೋಬೇಕು. ಹೌದೌದು, ಟಿಕೆಟ್ ತಗೊಂಡ್ರೆ ನೀವು ಯಾವ ಊರಿಂದ ಬಂದಿದ್ರ ಅಂತ ಚೆಕಿಂಗ್ ಬರಲ್ಲ. ಪ್ಲಾಟ್ಫಾರ್ಮ್ ಟಿಕೆಟ್ ಪ್ಲಾಟ್ಫಾರ್ಮ್ ಟಿಕೆಟ್ 3-10 ರೂಪಾಯಿ ಅಷ್ಟೇ. ಅಲ್ಲಿ ಒಳಗಡೆ ಹೋಗ್ಬಿಟ್ಟು ಕುಂತ್ ಬಿಡ್ತಾ ಇದ್ವಿ ನಾವೆಲ್ಲ, ಸುಮ್ನೆ ಯಾವ್ದೋ ಊರಿಂದ ಬಂದಿದೀವಿ ಅಂತ. ಆಮೇಲೆ ಯಾರನ್ನ ಪೊಲೀಸ್ನವ್ರನ್ನ ನೋಡ್ಕೊಂಡ್ರೆ ಕರ್ಕೊಂಡ್ ಹೋಗೋರು ಪೊಲೀಸರು. ಪೊಲೀಸರು ಯಾವ್ದಕ್ ಕರ್ಕೊಂಡು ಹೋಗ್ತಿದ್ರು? ನೀವ್ ಯಾತಕ್ ಬಂದಿದ್ರ, ನೀವ್ ಎಲ್ಲಿ ಹೋಗ್ಬೇಕು ಅಂತ ಹೇಳ್ಬಿಟ್ಟು ನಾವು ಲಾಂಗ್ ಟಿಕೆಟ್ ಇಟ್ಕೊಂತ ಇದ್ವಿ. ಎಲ್ಲಾರು ಅವ್ರಿಗೆ ಗೊತ್ತಿರುತ್ತಲ್ಲ ಇಂತ ಟೈಮ್ ನಾವ್ ಇಂತವರೆಗೂ ಬಿದ್ದಿರೋ ಟಿಕೆಟ್ ಅನ್ನು ತಗೊಂಡು ಇಟ್ಕೋತಿದ್ರಿ. ಅದು ಒಂದ್ 5 ಗಂಟೆಗೆ ಟ್ರೈನ್ ಬರುತ್ತೆ ಚಿತ್ರದುರ್ಗಕ್ಕೆ ಅನ್ನಂಗೆ, ಆ ತರದ ಇಟ್ಕೊಳ್ಳೋರು. ಅಲ್ಲಿವರೆಗೂ ವೇಟಿಂಗ್ ಸರ್ ಅಂತ ಹೇಳ್ತಾ ಇದ್ವಿ. ಆಮೇಲೆ ಒಂದೊಂದ್ ದಿವಸ ಏನ್ ಮಾಡ್ತಾ ಇದ್ರು, ಮೈಸೂರ್ಗೆ ಹೋಗ್ತಾ ಇದ್ವಿ. ಅಲ್ಲಿ ಮೈಸೂರು ಬಸ್ಸಿಗೆ, ಆ ಬಸ್ಸಲ್ಲಿ ಜರ್ನ ಹೋಗ್ತಾ ಒಬ್ಬ ಕಸ್ಟಮರ್ನ ಪಕ್ಕದಲ್ಲಿ ಕೂರಿಸ್ಕೊಳ್ಳೋದು. ಆಮೇಲೆ ಆ ಕಡೆಯಿಂದ ಬರುವಾಗ ಒಂದು ಕಸ್ಟಮರ್ನ, ಅದು ಟೈಮಿಂಗ್ಸ್ ಹೊಸಬ್ರೆ. ಅದೇಂಗ್ ಸಿಕ್ತಿದ್ರಿ ನಿಮ್ಗೆ ಅಷ್ಟು ಬೇಗ? ಅಯ್ಯೋ, ರೈಲ್ವೆ ಸ್ಟೇಷನ್ ಎಲ್ಲ ಸಿಗ್ತಾರ ಸರ್? ಸಿಗ್ತಾರೆ. ಹಿಂಗ್ ಮೈಸೂರ್ಗೆ ಹೋಗ್ತೀವಿ ಬಾ, 1,500 ಕೊಡ್ತೀವಿ ಅಂತ ನಮ್ಮ ಫ್ರೆಂಡ್ಗಳೆಲ್ಲ. ಮೈಸೂರ್ಗೆ ಹೋಗ್ತಿದ್ರಿ? ಸುಮ್ನೆ ಜರ್ನಿ, ಟೈಮ್ ಪಾಸ್ಗೆ ಬಸ್ಸಲ್ಲಿ ಓಡಾಡ ಬೆಳಿಗ್ಗೆವರೆಗೂ. ಬೆಳಗ್ಗೆ ಅಂದ್ರೆ ರಾತ್ರಿ ಬಸ್ ಹತ್ತಿದ್ರಿ? ರಾತ್ರಿ ಬಸ್ ಹತ್ತಿದ್ವಿ ಮೈಸೂರಿಗೆ. ಮತ್ತೆ ಬೆಳಗಿನ ಜಾವ ಈ ಕಡೆ ಅರ್ಧ ರಾತ್ರಿ ಹೋಗೋದು, ಅರ್ಧ ರಾತ್ರಿ ಬರೋದು. ಇಲ್ಲಿ ಒಂದ್ 12 ಗಂಟೆಗೆ 12:30 ರಾಜವಂಶ ಗಾಡಿ ಹತ್ತಿದ್ರೆ ಬೆಳಿಗ್ಗೆ 5 ಗಂಟೆಗೆ ಮೈಸೂರಲ್ಲಿ. ಅಂದ್ರೆ ನಿಮ್ಗೆ ಬಸ್ಗಳ ಅವಾಗ ಸ್ಲೀಪಿಂಗ್ ರೂಮ್ ಇದ್ದಂಗೆ, ಮಲ್ಗಾಕ ಜಾಗ. ಹೌದು, ಸ್ಲೀಪಿಂಗ್ ರೂಮ್, ಮಲ್ಗಾಕ ಜಾಗ. ಆಮೇಲೆ ಆ ಕಡೆಯಿಂದ ಬಸ್ಸು.
ಹಾ 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 ಆ ಕಡೆಯಿಂದ ಅದೇ ಬಸ್ಸಿಗೆ ಬಂದ್ರೆ ಇಲ್ಲಿ ಒಂದ್ 10 ಗಂಟೆಗೆ ಅಲ್ಲೊಂದು 3-4 ಗಂಟೆಗೆ ಇಳಿದು ಮತ್ತೆ ವಾಪಸ್ ಅದೇ 3-4 ಗಂಟೆ ಬಸ್ ಹತ್ತಿ ಒಂದ್ 5-6 ಗಂಟೆ ಬಸ್ಸಲ್ಲಿ ನಿದ್ದೆ ಮಾಡ್ಕೊಂಡು ಕಾಲ ಕಳ್ಬಿಡೋದು. ಹಾ ಆಮೇಲೆ ಬಂದ್ಬಿಟ್ಟು ಮತ್ತೆ ರೈಲ್ವೆ ಸ್ಟೇಷನ್ಗೆ ಹೋಗಿ ಸ್ನಾನ ಮಾಡ್ಕೊಂಡು ಮತ್ತೆ ಬಟ್ಟೆ ಬದಲಾಯಿಸ್ಕೊಂಡು ಮತ್ತೆ ಬರ್ತಾ ಇದ್ವಿ. ಅಂದ್ರೆ ನೀವು ರೈಲ್ವೆ ಸ್ಟೇಷನ್ದಾಗ ವೇಟಿಂಗ್ ರೂಮಲ್ಲಿ ಇರ್ತಿದ್ದಿಲ್ಲ, ಅವಾಗೆಲ್ಲ ಮಲ್ಗಕ್ ಆಗ್ತಿರ್ಲಿಲ್ವಾ? ಇಲ್ಲ ಸರ್, ಅಲ್ಲಿ ಜಾಸ್ತಿ ಇವತ್ತು ಸುಳ್ಳು ಹೇಳ್ಬೋದು, ನಾಳೆನು ಸುಳ್ಳು ಹೇಳಕ್ಕಾಗುತ್ತೆ. ಹೌದಾ? ಮತ್ತೆ ನಾಳೆ ನಿನ್ನೆನೂ ನೋಡ್ದಲ್ಲಮ್ಮ, ಇವತ್ತು ನೋಡ್ದೆ ಅಂದ್ರೆ ಆಮೇಲೆ ಅವರು ನಮ್ಮ ಮೇಲೆ ಏನಾದ್ರೂ ಅಪರಾಧ ಹೊರಿಸ್ಬೋದು. ಹೌದು, ಯಾರು ಕಂಡಿರ್ತಾರೆ? ಈ ತರ ಓಡಾಡೋರು, ಈ ತರ ಕಷ್ಟಪಡ್ತಾರು ಈಗಲೂ ಇರ್ಬೋದಲ್ಲ? ಸುಮಾರು ಈಗಲೂ ಇದ್ದಾರ ಸರ್, ಈಗಲೂ ಇದ್ದಾರೆ. ಮೆಜೆಸ್ಟಿಕ್ ಅಲ್ಲಿ ಬಸ್ ಸ್ಟ್ಯಾಂಡ್ ಅಲ್ಲಿ ಕಾಲ ಕಳೆಯೋರು, ಮೈಸೂರಿಗೆ ಹೋಗ್ಬೇಕಂತ ಹೇಳ್ಬಿಟ್ಟು ಚಾಕ್ಲೇಟ್ ಅಲ್ಲಿ ಕಾಲ ಕಳೆಯೋರು ಸುಮಾರು ಇದ್ದಾರ ಸರ್. ಗಂಡ್ಮಕ್ಳು ಹೆಂಗೋ ಕಾಲ ಕಳೆದ್ ಬಿಡ್ಬೋದು, ಹೆಣ್ಮಕ್ಳದು ಮಕ್ಳು ಹೆಂಗೋ ಏನೋ ಒಂದು ಕಾಲ ಕಳಿ. ಈಗ ನಿಮ್ ಲಗೇಜ್ ಎಲ್ಲ ಎಲ್ಲಿ ಇಡ್ತಿದ್ರಿ? ಲಗೇಜ್ ರೂಮ್ ಅಂತ ಇರ್ತಾ ಇತ್ತಲ್ಲ, ಅಲ್ಲಿ ಇಡ್ತಾ ಇದ್ವಿ, ಬೀಗ ಹಾಕ್ಬಿಟ್ಟು ಅಲ್ಲಿ ಇಡ್ತಾ ಇದ್ವಿ. ಆಮೇಲೆ ಅಲ್ಲಿ ಅವ್ರಿಗೆ ಲಗೇಜ್ ರೂಮ್ಗೆ ದಿಸಕ್ಕೆ ಇಷ್ಟ 50 ರೂಪಾಯಿ ಅಂತ. ಹೌದು, ಒಂದು ವಾರದ ತನಕ ಇಡ್ತಾ ಇದ್ವಿ. ಆಮೇಲೆ ಒಂದು ವಾರ ಆದ್ಮೇಲೆ ಮತ್ತೆ ಬಟ್ಟೆ ಎಲ್ಲ ತಗೊಂಡ್ಬಿಟ್ಟು ಮತ್ತೆ ಊರ್ಗ್ ಹೋಗ್ತಾ ಇದ್ವಿ. ಊರ್ಗ್ ಹೋಗ್ಬಿಟ್ಟು ಮತ್ತೆ ಬರ್ತಾ ಇದ್ವಿ, ಬಟ್ಟೆ ಎಲ್ಲ ತೊಳ್ಕೊಂಡು ವಾಶ್ ಮಾಡ್ಕೊಂಡು ಬೇರೆ ಬಟ್ಟೆ ತಗೊಂಡು ಮತ್ತೆ ಬರ್ತಿದ್ವಿ. ಆಮೇಲೆ ನಮ್ಗೆ ಹುಡುಗಿಯರೆಲ್ಲ ಮತ್ತೆ ಬಂದ ಅಂತ ಹೇಳ್ಬಿಟ್ಟು ಆಮೇಲೆ ಸಂಘಕ್ಕೆ ಸೇರ್ಕೊ ನಿನಗೆ ಅಂತ ಹೇಳ್ಬಿಟ್ಟು ಆಧಾರ್ ಕಾರ್ಡು, ಆಮೇಲೆ ನಮ್ದೊಂದು ಫೋಟೋ, ಯಾಕೆ ಫೋಟೋ ಇಸ್ಕೊಂತೀರ ಅಂತಾನು ಪ್ರಶ್ನೆ ಮಾಡಿದ್ರೆ, ನೀನ್ ಅಕಸ್ಮಾತ್ ಈ ವೃತ್ತಿ ಮಾಡ್ತೀಯ, ಯಾರು ಒಳ್ಳೆಯವ್ರು ಬರ್ತಾರ ಕಸ್ಟಮರ್, ಹೇಳಕ್ಕಾಗಲ್ಲ, ಕೆಟ್ಟವರು ಬರ್ಬೋದು ಒಳ್ಳೆಯವರು ಬರ್ಬೋದು. ಹೌದಾ? ಆಮೇಲೆ 500 ಕೊಡ್ಬೋದು, 1000 ಕೊಡ್ಬೋದು, ಏನನ್ನ ಮಾಡ್ಬೋದು, ನಮ್ಮನ್ನ ಚಾಕಾಗೀಕ ತಗೊಂಡ್ ತೀವ್ಬೋದು, ಹೇಳಕ್ಕೂ ಹೋಗಲ್ಲ. ಹಂಗಂತ ಹೇಳ್ಬಿಟ್ಟು ಅದಕ್ಕೆ ನಿಮ್ಮನ್ನ ಗುರ್ತಿಸಕ್ಕೆ ನಾವ್ ಈ ಫೋಟೋ ಇಟ್ಕೋತೀವಿ. ಅಕಸ್ಮಾತ್ ಪೊಲೀಸ್ನವ್ರು ಬರ್ತಾರೆ, ಇಲ್ಲೆಲ್ಲ ಇರೋದ್ರಿಂದ ಯಾರಮ್ಮ ಇವ್ರು ನೋಡಿದ್ರ ಅಂತಾರೆ. ಹ್ಞೂ ಸರ್ ನೋಡಿದ್ವಿ, ನಮ್ಮ ಸಂಘದಲ್ಲಿ ನಂಬರ್ ಆಗಿದ್ದಾರೆ, ಇಂತಿಂತ ಊರು ಅಂತ ನಾವು ಗುರ್ತಿಸಿ ಬಾಡಿ ನಿಮ್ಮೂರ್ಗೂ ಕಳ್ಸಂಗೂ ಮಾಡ್ಬೋದು ಅಂತಾನು. ಅಕಸ್ಮಾತ್ ಏನೋ ಹೆಚ್ಚಕಮ್ಮಾಗಿ ತೀರ್ಕೊಂಡ್ಬಿಟ್ರೆ ನಿಮ್ಗೊಂದು ಸಣ್ಣದೊಂದು ಇದಾಗಿ ಕುರು ಇರ್ಲಿ ಅಂತ ಒಂದು ಸುರಕ್ಷಿತವಾಗಿ ನಮ್ಗೆ ಆ ಫೋಟೋ ಆಧಾರ್ ಕಾರ್ಡು ತಗೊಂತಾ ಇದ್ರು. ಆಮೇಲೆ 100 ರೂಪಾಯಿ. ನೀವು ಆತರ ಮಾಡ್ತಿದ್ರಲ್ಲ, ಎಷ್ಟು ತಿಂಗಳು ಮಾಡಿದ್ರಿ ಹಂಗೆ? ಅದೇ ತರ ನಾನು ಮಾಡಿದ್ದು ಒಂದು 4 ತಿಂಗಳು 5 ತಿಂಗಳು ಮಾಡಿದ್ದೆ. ಹೌದು, 4 ತಿಂಗಳು ಬಸ್ಸಲ್ಲಿ ಒಂದಿವ್ಸ ದಿನ ಓಡೋದು, ಟ್ರೈನಲ್ಲಿ ಒಂದಿವ್ಸ ಇರೋದು, ಬಸ್ ಸ್ಟ್ಯಾಂಡ್ ಅಲ್ಲಿ ಒಂದಿವ್ಸ ದಿನ ಇರೋದು. ಆಮೇಲೆ ಚಿತ್ರದುರ್ಗಕ್ಕೂ ಹೋಗೋದು, ನಮ್ಮೂರ್ ಹತ್ರಕ್ಕೆ. ನಮ್ಮೂರ್ ಬೆಳಗಾಗಿದ ತಕ್ಷಣ ಮತ್ತೆ ವಾಪಸ್ ಓಡ್ ಬರೋದು, ಯಾರನ್ನ ನೋಡ್ಬಿಡ್ತಾರ ಅಂತ ಹೇಳ್ಬಿಟ್ಟು. ಆತರ ಮನೆಗೆ ಹೋಗಿ ಬರ್ತಿದ್ರಿ? ಇಲ್ಲ, ಮನೆಗೆ ಹೋಗ್ತಾ ಇರ್ಲಿಲ್ಲ, ಹೋಗೋದು ವಾರಕ್ಕೆ ಒಂದೇ ಸಲ ಮನೆಗೆ. ಡೈಲಿ ಓಡಾಡಕ್ಕೆ ಅಲ್ಲಿ ಹೋಗುದು ವಾಪಸ್ ಬರೋದು, ಮನೆ ಇಲ್ವಲ್ಲ. ಅದಾದ್ಮೇಲೆ 4-5 ತಿಂಗಳಾದ್ಮೇಲೆ ಮತ್ತೆ ಹೇಗೆ ಬದುಕು? 4-5 ತಿಂಗಳಾದ್ಮೇಲೆ ಮತ್ತೆ ನಮ್ಮ ಗೀತಮ್ಮರು ಹೇಳಿದ್ರು, ನೋಡು ನೀನು ಮುಂಚೆ ಕೆಲಸ ಮಾಡಿದ್ಯಾ HIV ಪ್ರಾಜೆಕ್ಟಲ್ಲಿ, ಇದ್ರಾಗೂ ಒಂದು ಕೆಲಸ ಮಾಡ್ಕೊಂಡು ಹೋಗು, ನಿನ್ಗೆ ಅನುಭವ ಇದೆ, ಚೆನ್ನಾಗಿ ಕೆಲಸ ಮಾಡ್ಕೊಂಡು ಅದನ್ನು ನಿನ್ನಿಷ್ಟ, ನಿನ್ನ ವೃತ್ತಿ ಅದು, ನಿನ್ನ ವೃತ್ತಿನೂ ಮಾಡ್ಕೊಂಡು ಇದೂ ಮಾಡ್ಕೊ, ನಿನ್ನ ವೃತ್ತಿಗೆ ನಾವು ಅಡ್ಡಿ ಇಲ್ಲ ಅಂತ ಹೇಳ್ಬಿಟ್ಟು ಅವರು ನಮಗೆ ಒಂದು ಸಲಹೆಯಾಗ ಕೊಟ್ಟರು. ನಾನು ಆಯಿತು ಮಾಡ್ತೀನಿ, ಇಲ್ಲೇ ಮಾಡ್ಬೋದಲ್ಲ ಅಲ್ಲಿಗಿಂತ ಅಂತಂದು, ಆಯ್ತು ಅದಕ್ಕೂ ಒಂದಿಷ್ಟು ಗೌರವಧನ ಅಂತ ಕೊಡ್ತೀವಿ, ಸಾಧನ ಅಂತ ಹೇಳ್ಬಿಟ್ಟು ಹೇಳಿದ್ರು. ಅದನ್ನೇ ಎಲ್ಲರನ್ನ, ಆಮೇಲೆ ಹೊಸ್ದಾಗಿ ಬರೋ ಹುಡುಗಿಯರ್ನೆಲ್ಲ ನಂಬರ್ ಮಾಡ್ಕೊಳ್ಳೋದು, ಆಮೇಲೆ 16 ವರ್ಷ ಹುಡುಗಿಯರು ಬಂದ್ರು ನಾವು ಬಸ್ ಚಾರ್ಜ್ಗೆ ಅವ್ರು ಕೊಟ್ಟು ಅವ್ರವ್ರ ಊರಿಗೆ ತಲುಪಿಸೋ ಕೆಲಸ ಮಾಡಿ. ಅಂದ್ರೆ ಅಪ್ರಾಪ್ತರು ಸಣ್ಣ ವಯಸ್ಸಿನವ್ರನ್ನ ತಗೋಬಾರ್ದು ಊರಿಗೆ ನಾವು ಎಲ್ಲ. ಸಣ್ಣವ್ರು ಅಂತ ಹೆಂಗ್ ಗೊತ್ತಾಗ್ತಿತ್ತು? ಏಜ್ ಕೇಳ್ತಾ ಇದ್ವಿ, ಆಧಾರ್ ಕಾರ್ಡ್ ಕೇಳ್ತಾ ಇದ್ವಿ, ಏಜ್ ಕೇಳ್ತಾ ಇದ್ವಿ. ಆಮೇಲೆ ಇವ್ರನ್ನ ಇಟ್ಕೋಬೇಕ ಬೇಡ, ನಾವೇನ್ ಮಾಡೋ ಅಂತ ಗುಂಪು ಚರ್ಚೆ ಮಾಡ್ತಾ ಇದ್ವಿ ನಮ್ಮ ಹುಡುಗಿಯರಲ್ಲಿ. ಆಮೇಲೆ ಎಲ್ಲರೂ ಸೇರಿ 100 ರೂಪಾಯಿ ಹಾಕಿ ಅವ್ರನ್ನ ಬಸ್ ಹತ್ಸೋ ಅವ್ರ ಊರಿಗೆ ಫೋನ್ ಮಾಡ್ತಾ ಇದ್ವಿ. ಅಂದ್ರೆ ನೀವು ಲೈಂಗಿಕ ವೃತ್ತಿಯಲ್ಲಿ ಇದ್ರು, ಕೆಲವರು ಹೊಸಬ್ರು ಬಂದ್ರೆ ಅವ್ರಿಗೆ ಕೌನ್ಸಿಲಿಂಗ್ ತರ ಮಾಡಿ, ಅಂದ್ರೆ ಅವ್ರ ಮನವೊಲಿಸಿ ಬೇಡಮ್ಮ ಇದು ತಪ್ಪು ಸರಿಯಲ್ಲ ಅಂತ ನೀವೇ 100 ರೂಪಾಯಿ ಕೂಡಿ ಹಾಕಿ ಅವ್ರನ್ನ ಆ ವೃತ್ತಿಯಿಂದ ಬಿಡಿಸಿ ಕಳಿಸಿದ ಉದಾಹರಣೆಗಳು ಇದಾವೆ ತುಂಬಾ. ಎಷ್ಟು ನಿಮ್ಮ ಅಪ್ಪ ಅಮ್ಮದ ಫೋನ್ ನಂಬರ್ ಕೊಡು, ಅವ್ರಿಗೆ ಫೋನ್ ಮಾಡ್ತೀವಿ ಅಂತ ಹೇಳ್ಬಿಟ್ಟು ಫೋನ್ ನಂಬರ್ ಇಸ್ಕೊಂಡು, ಆಮೇಲೆ ಅವ್ರ ತಂದೆ ಹತ್ರ ಮಾತಾಡಿ, ಅವ್ರ ತಾಯಿ ಹತ್ರ ಮಾತಾಡಿ, ಆ ಥರ ಎಲ್ಲ ನೋಡಿ ಸರ್. ಯಾರು ಇದಕ್ಕೆ ಏನು ಗೊತ್ತಾ, ಕಷ್ಟಕ್ಕೆ ಅವ್ರವ್ರ ಕಷ್ಟಕ್ಕಾಗಿ ಬರ್ತಾರೆ, ಯಾರು ಇಷ್ಟ ಪ್ರಕಾರ ಯಾರು ಬರಲ್ಲ. ಹೌದು, ಹೌದಾ? ನಮಗೂ ಒಂದು ಒಳ್ಳೆ ಗಂಡ ಅನ್ನೋದಿದ್ದು, ಚೆನ್ನಾಗಿ ನೋಡ್ಕೊಳ್ಳೋದಿದ್ದು,
ಹಾಗಿದ್ರೆ ನಾವು ಯಾಕೆ ಇಷ್ಟೊಂದು ಕಷ್ಟಪಟ್ಟು ನಾವು ಈ ಥರ ನನ್ನ ಮೇಲೆ ಕುಂತ್ಕೊಂಡು ನಾನು ಮಾತಾಡ್ತಾ ಇದ್ದೀನಿ ಅಂದರೆ ನಮ್ಮ ಗುರುಗಳು, ನಮ್ಮ ಸಾಧನಾ ಮಹಿಳಾ ಸಂಘ, ನಮ್ಮ ಗುರುಗಳು ನನಗೆ ಪಾಠ, ನನಗೆ ಏನಂದ್ರು ಏನು ಗೊತ್ತಾಯಿರಲಿಲ್ಲ. ನೀವು ಓದಕ್ಕೂ ಬರೆಯಲ್ಲ, ಬರೆಯೋಕ್ಕೂ ಬರಲ್ಲ, ಎಲ್ಲೋಗ್ಬೇಕಂತ ಒಂದು ದಾರಿನೂ ಗೊತ್ತಿಲ್ಲ ಆ ಟೈಮಲ್ಲಿ. ಆಮೇಲೆ ಇವಾಗೂ ನಾನೆಲ್ಲ ಕಲ್ತಿರೋದಂದ್ರೆ ನಮ್ಮ ಸಾಧನಾ ಮಹಿಳಾ ಸಂಘದಿಂದ ನಾನು ಇಷ್ಟು ಬದಲಾಗಿರೋದಂದ್ರೆ ತುಂಬ ಅವಾಗ ಖರಾಬಾಗಿ ನಾನು ಇದ್ದಿದ್ದು. ಈಗ ನಿಮಗೆ ಆ ಟೈಮಲ್ಲಿ ಅಂಥ ಕೆಲಸ ಮಾಡೋದ್ನಾಗ ತುಂಬ ನೋವು ಕೊಟ್ಟಿದ್ದ ಘಟನೆ ಯಾವುದಿದೆ ಅಂದರೆ ತುಂಬ ವರ್ಸ್ಟ್ ಇದು ಅವಾಗ ಸತ್ತೋಗ್ಬಿಡ್ಬೇಕು ನನಗೆ ಅನಿಸೋ ಥರದ್ದು ಏನಾರ ಆಯ್ತಾ ಆ ಥರದ್ದು? ಅಂದರೆ ಯಾರೋ ಹೊರಗೆ ಕರ್ಕೊಂಡು ಹೋಗ್ತಾರೆ ಕ್ಲೈಂಟು, ನನಗೆ ಆಗಿದೆ ಅನುಭವ. ಅಂದರೆ ನನಗೆ ಕೆಲಸ ಮಾಡುವಾಗನೇ ಮೆಜೆಸ್ಟಿಕ್ ಏರಿಯಾದಲ್ಲೇ ನನಗೆ ಸಬ್ ಇನ್ಸ್ಪೆಕ್ಟ್ರು ಲೇಡಿ ಹೊಡೆದಿದ್ರು. ಹೆಣ್ಮಗಳೇ ಇನ್ಸ್ಪೆಕ್ಟ್ರು ಲೇಡಿ ಹೊಡೆದಿದ್ರು. ತುಂಬ ನನಗೆ ಹೋಟ್ಲಲ್ಲಿ ಕುಂತೋಳ್ಳ ನನ್ನ ಕರ್ಕೊಂಡೋದ್ಲು. ಮೇಡಮ್ ನಾನು ಫೀಲ್ಡ್ ವರ್ಕ್ ಕೆಲಸ ಮಾಡ್ತಾಯಿದ್ದೀನಿ ಅಂತಂದ್ರು. ನನ್ನ ಫ್ರೆಂಡ್ಸ್ಗಳನ್ನ ಕರ್ಕೊಂಡೋಗಿ ಆ ಬಾತ್ರೂಮ್ ಹತ್ರ ಕೂರಿಸಿ ಸ್ಟೇಷನ್ನಲ್ಲಿ, ಆಮೇಲೆ ನಮಗೆ ಒಂದು ತೊಟ್ಟು ಕುಡಿಯೋಕೆ ನೀರು ಸಂತಾಗೂ ಅವರು ಕೊಡ್ತಾ ಇರಲಿಲ್ಲ. ಅವರು ಹೊಸ್ದಾಗಿ ಬಂದಿದ್ರು ಮೇಡಮ್ ಸಬ್ ಇನ್ಸ್ಪೆಕ್ಟ್ರು. ಆಮೇಲೆ ನಮ್ಮನ್ನ ಹೆಂಗೆ ಬೂಟ್ ಕಾಲೆಲ್ಲ ಹೊಡೆದ್ರು. ಆಮೇಲೆ ಲಾಂಗ್ ಕೋಲ್ ತಗೊಂಡು ಈ ಥರ ಹಿಂಗೆಲ್ಲ ಕಟ್ಟಿ ಹಂಗೆ ಹೊಡೆದು ಕಾಲಿಗೆಲ್ಲ ಹೊಡೆದು ಇವತ್ತಿಗೂ ನಾವು ಸಣ್ಣಕ್ಕೂ ಅನುಭವಿಸ್ತಾ ಇದ್ದೀವಿ. ಅವರು ಹೊಡೆದಿರೋಂಥ ಏಟು ನಮಗೆ. ನೈಟ್ 12, 1 ಗಂಟೆ 3 ಗಂಟೆವರೆಗೂ ನೈಟ್ ಹಾಸ್ಪಿಟ್ಲಲ್ಲಿ ಇದ್ದೀವಿ. ನಮ್ಮ ಫ್ರೆಂಡ್ MLC ಮಾಡಿಸಿ ಮತ್ತು SSLಗೆ ನಾವು ಕಂಪ್ಲೇಂಟ್ ಮಾಡಿ, ಆಮೇಲೆ ಸಪೋರ್ಟ್ ಗ್ರೂಪ್ ಎಲ್ಲ ಬಂದು ಅವರೆಲ್ಲ ನಮಗೋಸ್ಕರಗೂ ಎಷ್ಟು ಕಂಪ್ಲೇಂಟ್ ಮಾಡಿ, ಆಮೇಲೆ ಅವರು HSL ಕಂಪ್ಲೇಂಟ್ ಆಗಿತ್ತು. ಆಮೇಲೆ ಸುಮಾರು ಒಂದು 5 ವರ್ಷ 4 ವರ್ಷ ಆಯಿತು. ಆವಾಗ ನಮಗೆ ಒಂದಿಷ್ಟು ಅವರು ಕೊಟ್ಟರು, ನಮಗೆ ಒಂದು 20,000 ನಮಗೆ ಕೊಟ್ಟರು. ಅದು ಕೇಸು ನಾವು ಗೆದ್ವಿ. ಈ ಥರ ಮಾಡಿರೋದು ಅವರು ತಪ್ಪು ಅಂತ ನಮಗೆ ವಾದ ವಿವಾದ ಮಾಡಿದ್ರು. ಕರ್ಸಿದ್ರು ಇನ್ಸ್ಪೆಕ್ಟ್ರನ್ನ. ನಮ್ಮ ಕೇಸ್ ಮುಗಿಬೇಕಾ ಅವ್ರನ್ನ ಕರೆಸ್ಬೇಕಂತ ಕೇಳಿದ್ರು. ಇಲ್ಲ ಸರ್, ನಮ್ಗೇನು ತಪ್ಪು ನೋಡಿ ಅವರು ನಮ್ಮನ್ನು ಹೊಡೆದ್ರು. ನಮ್ಗೆ ಅವರು ನಮ್ಮ ಎದುರುಗಡೆ ನಿಲ್ಲಿಸಿ ನಾವು ಮಾತಾಡ್ಬೇಕು ಅವ್ರ ಹತ್ರ ಅಂದ್ವಿ. ಆಮೇಲೆ ಕರ್ಸಿದ್ರು ಅವರು. ಕರ್ಸಿದ ತಕ್ಷಣ ತಪ್ಪಾಯಿತು ರತ್ನಮ್ಮ ನಾನು ಹೊಡೆದಿದ್ದು ಅಂತಲೂ ಅವ್ರು ಹೇಳಿದರು. ನಮ್ಗೆ ಅದು ಸಂತೋಷ. ಆದರೂ ಆ ನೋವುಗಳು ಇವಾಗೂ ನಾವು ಅನುಭವಿಸ್ತಿದ್ದೀವಿ. ಯಾವ ಮಟ್ಟಕ್ಕೆ ಅವರು ನಮ್ಮನ್ನು ನಡ್ಕೊಂಡ್ರು ಅಂತ. ಯಾವತ್ತು ಯಾರನ್ನ ಒಂದು ಅಭಿಮಾನ ಪ್ರೀತಿ ವಿಶ್ವಾಸದಿಂದ ನೋಡ್ಬೇಕು. ಯಾಕೆ ಅವಳು ಬಂದಿದ್ದಾಳೆ, ಅವಳು ಬಂದಿರೋದು ಕೆಟ್ಟದು ಅಂತ ಯಾರೂ ಅಂದ್ಕೋಬಾರ್ದು ಅಲ್ವಾ. ಅದು ತುಂಬ ನನಗೆ ಆ ಥರ ನೊಂದಿ ಇರೋದು ಆ ಟೈಮಲ್ಲಿ ಸರ್. ಯಾರನ್ನೋ ಅದೇ ನೀವು ಹೇಳಿದ್ರೆ ಯಾವುದೋ ಹುಡುಗಿನ ವಾಪಸ್ ಕಳಿಸ್ತೀರ ದುಡ್ಡು ಎಲ್ಲ ಹಾಕಿ, ಅಥವಾ ಯಾರೋ ತುಂಬ ಕಷ್ಟದಲ್ಲಿದ್ದವ್ರು ಸಪೋರ್ಟ್ ಮಾಡಿರ್ತಾರೆ ನಿಮ್ಮ ವೃತ್ತಿಯಲ್ಲಿ ಇದ್ದವ್ರನ್ನ, ಆ ಥರದ್ದು 1-2 ಘಟನೆ ಹೇಳ್ಕೊಬೋದಾ? ಅಲ್ಲ, ನಮಗೆ ಆ ಹುಡುಗಿಗೆ ನಾನು ಫೋನ್ ನಂಬರ್ ಬರೆದು ಕೊಟ್ಟಿದ್ದೆ. ನಾನು ನೀನು ಊರಿಗೆ ಹೋಗಿದ ತಕ್ಷಣ ನಿಮ್ಮ ಅಪ್ಪ ಅಮ್ಮ ಹತ್ರ ಫೋನ್ ಮಾಡಿಸ್ಬೇಕು. ನಾನು ನೀನು ಊರು ಬಿಟ್ಟು ಆಮೇಲೆ ಎಲ್ಲನೂ ಹೋಗಿದಿ ಅಂತ ಏನು ಗ್ಯಾರಂಟಿ. ಆಮೇಲೆ ಬಸ್ ಹತ್ರ ಹೋಗ್ಬಿಟ್ಟು ಇಲ್ಲ ಬೇರೆಯವ್ರ ಹತ್ರ ಸರ್ ಈ ನಂಬರ್ ಹಿಂಗೆ ಬರ್ಕೊಡಿ ಅಂತೇಳಿ ಕಂಡಕ್ಟರ್ ಹತ್ರ ಬರೆದ್ಬಿಟ್ಟು, ಸರ್ ಇವ್ರನ್ನ ಇಂಥ ಊರಿಗೆ ಸೀದಾ ಆ ಊರಿಗೆ ಇಳಿಸ್ಬೇಕು ಸರ್ ಅಂತ ಹೇಳ್ಬಿಟ್ಟು ಅವ್ರಿಗೂ ಹೇಳ್ಬಿಟ್ಟು ನಾವು ಅದು ಮಾಡಿದ್ವು. ಆಮೇಲೆ ಆ ಹುಡುಗಿ ಹೋಗಿ ನೈಟ್ ಸುಮಾರು 10 ಗಂಟೆಗೆ ನನಗೆ ಫೋನ್ ಮಾಡಿದ್ಲು. ಅಕ್ಕ ನಾನು ನಮ್ಮೂರಲ್ಲಿ ಇದ್ದೀನಿ, ಬಂದ್ಬಿಟ್ಟಿದ್ದೀನಿ ಅಂತ ಹೇಳ್ಬಿಟ್ಟು ಹೇಳಿದ್ರು. ನಿಮ್ಮ ತಂದೆಯವ್ರು ಇದ್ದಾರ? ಹ್ಞೂ ಇದ್ದಾರೆ, ನಮ್ಮ ತಂದೆಯವ್ರ ಫೋನೇನೆ ಇದು ಅಂದರು. ಆಮೇಲೆ ಇಸ್ಕಮ್ಮ ನಮ್ಮ ಮಗಳನ್ನ ಸೇಫ್ಟಾಗಿ ಕಳಿಸ್ಕೊಟ್ಟಿದ್ಯಮ್ಮ, ತುಂಬ ಧನ್ಯವಾದಗಳಮ್ಮ ನಿನಗೆ, ತುಂಬ ದೇವ್ರು ಒಳ್ಳೇದು ಮಾಡ್ಲಮ್ಮ ನಿನಗೆ ಅಂತ ಅವ್ರು ಅಂದರು. ನಮ್ಗೆ ಗೊತ್ತಿಲ್ಲಮ್ಮ ಈ ಥರ ಬಂದ್ಬಿಟ್ಟಿದ್ದಾರೆ. ಫೇಲ್ ಆಗಿದ್ಲಂತೆ, ಫೇಲ್ ಆಗಿತ್ತಂತೆ. ಆ ಹುಡುಗಿಗೆ ಗೊತ್ತಿಲ್ಲಂತೆ. ಫೇಲ್ ಆಗಿದ್ದಕ್ಕೆ ಅವರಪ್ಪ 2 ಮಾತು ಬೈದಿದ್ದಕ್ಕೆ ಬಂದಿದ್ದಂತೆ. ದಾರಿ ತಪ್ಪಿ ಬಂದ್ಬಿಟ್ಟು ದಾರಿ ತಪ್ಪಿ ಬಂದ್ಬಿಟ್ಟು ಇಲ್ಲ ಅವತ್ತೇ ಬಂದಿದ್ದಾಳೆ, ಬಸ್ ಇಲ್ದಾಳೆ, ಆ ಕಡೆ ಬಂದವ್ರೆ. ಹಂಗೆ ನಾವು ಆ ಕಡೆ ಇರ್ತೀವಿ. ನಾವು ಆಗ್ಲೇ ನೀವು ಮಾತಾಡ್ಸ್ಬಿಟ್ಟು ಅವ್ರಿಗೆ ಬುದ್ಧಿವಾದ ಹೇಳ್ಬಿಟ್ಟು ನಾವು ಅಲ್ಲಿ ನೋಡ್ತಾ ಇರ್ತೀವಿ ಸರ್. ಗೊತ್ತಾ, ಆ ಹುಡುಗಿ ಯಾರನ್ನ ಅಲ್ಲಿ ಬರ್ತಾರ ಪಾಪ. ಈಗ ಮಕ್ಕಳು ಎಷ್ಟೋ ಮಕ್ಕಳು ಕಳೆದೋಗಿರೋ ಮಕ್ಕಳಲ್ಲಿ ಬರ್ತಾವೆ. ಹೌದು, ಆ ಮಕ್ಕಳನ್ನ ನಮ್ಮ ಕೈಗೆ ಸಿಗ್ತವೆ. ನಾವು ತಗೊಂಡೋಗಿ ಮಕ್ಕಳನ್ನ ರೆಫರ್ ಮಾಡ್ತೀವಿ ಹಾಸ್ಟ್ಲಿಗೆ ಫೋನ್ ಮಾಡಿಬಿಟ್ಟು. ಆಮೇಲೆ ನಾವು ಬರೇ ನಮ್ಮ ಲೈಂಗಿಕ ವೃತ್ತಿ ಕೆಲಸ ಮಾಡೋರಿಗೆ ಅಂತ ಮಾಡಲ್ಲ, ಸಮಾಜವಾಗಿ ನಮ್ಮ ಕೈಲಿ ಏನೆಲ್ಲ ಕೆಲಸ ಆಗುತ್ತೋ ನಮಗೆ ಸಂಬಂಧಪಟ್ಟಿದ್ದ ಕೆಲಸ ಅದೆಲ್ಲ ಮಾಡ್ತೀವಿ. ಹೌದಾ. ಆಮೇಲೆ ನಾವು ಪಾರ್ಟ್ನರ್ ಬಗ್ಗೆನೂ ಕೆಲಸ ಮಾಡ್ತಾ ಇರ್ತೀವಿ. ಈಗ ಒಂದು ಪಾರ್ಟ್ನರು ಇಟ್ಕೊಂಡಿರ್ತಾನೆ, ಅವಳನ್ನ ಇಷ್ಟು ದಿವಸ ಅಂತ ಹೆಂಡತಿ ಇರ್ತಾಳೆ, ಗಂಡ ಹೆಂಡತಿ ಮಕ್ಕಳು ಎಲ್ಲ ಇರ್ತಾರೆ. ಇವ್ರು ದುಡ್ಡು ತಗೊಂಡೋಗಿ ಅವ್ರಿಗೂ ಸಾಕೋದು.
ಆಮೇಲೆ ಇವ್ರ ಹತ್ರ ಇವ್ರನ್ನ ಹೊಡಿಯೋದು ಬಡಿಯೋದು ಆ ಥರ ಎಲ್ಲ ಇವ್ರ ದುಡ್ಡಲ್ಲೇ ಕುಡಿಯೋದು ಆ ಥರ ಎಲ್ಲ ಮಾಡುವಾಗ ಅವ್ರನ್ನೆಲ್ಲ ನಾವು ಎಷ್ಟೇ ಹೆಣ್ಮಕ್ಳು ಈ ಪಾರ್ಟ್ನರ್ ಸಮಸ್ಯೆನೇ ಬೇಡ, ನಮ್ಮ ಜೀವನ ನಾವು ನೋಡ್ಕೋಬೇಕಂತ ನಮ್ಮ ಸಾಧನಾ ಮಹಿಳಾ ಸಂಘ ಎಷ್ಟೋ ಅವ್ರಿಗೆ ಇದ್ದು ಬುದ್ಧಿ ಕಲಿಸ್ಕೊಡ್ತಾ ಇದೆ. ನಾವು ತುಂಬ ಬದಲಾವಣೆ ಆಗಿದ್ದೀವಿ. ಅಂದ್ರೆ ಪಾರ್ಟ್ನರು ನಿಮಗೆ ಹೆಲ್ಪ್ ಮಾಡಕ್ ಬಂದು ಅವರೇ ಮೋಸ ಮಾಡ್ತಾರೆ. ನಿನ್ನ ಚೆನ್ನಾಗಿ ನೋಡ್ಕೊಂತೀನಿ, ಚೆನ್ನಾಗಿ ಇಟ್ಕೊಂತೀನಿ, ನಿನ್ಗೆ ಅಷ್ಟು ಲೀಜಿಗೆ ಬಾಡಿಗೆ ಮನೆ ಮಾಡ್ಕೊಡ್ತೀನಿ, ಇಷ್ಟು ಲೀಜಿಗೆ ಬಾಡಿಗೆ ಮನೆ ಮಾಡ್ಕೊಡ್ತೀನಿ ಅಂತ ಸುಮ್ನೆ ಮೋಸ, ಚಂದ್ರ ಚುಕ್ಕಿ ಎಲ್ಲ ತೋರಿಸ್ಬಿಡ್ತಾರೆ. ಸುಮ್ನೆ ಮೋಸ ಅಷ್ಟೇ. ಅವರು ಇಲ್ಲಿ ದುಡ್ಡೆಲ್ಲ ತಗೊಂಡಾಗ ಹೆಂಡ್ರು ಮಕ್ಕಳನ್ನ ಸಾಕೋದು ಆ ರೀತಿನೂ ನಡೀತಾ ಇರೋದು ಸರ್. ಈಗ ಎಷ್ಟೋ ಕಮ್ಮಿ ಮಾಡಿಸ್ಬಿಟ್ಟಿದ್ವಿ. ಇದ್ರ ನಡುವೆ ನೀವು ಸಾಧನಾ ಮಹಿಳಾ ಗುಂಪಿನಿಂದ ನಾಟಕ ಎಲ್ಲ ಮಾಡಿದ್ರಿ ಅಂತ ಅನ್ಸುತ್ತೆ. ಅದು ನಾಟಕದ ಚಟುವಟಿಕೆ, ರಂಗಭೂಮಿ ಚಟುವಟಿಕೆ ಹೇಗೆ ನಡೀತಾ ಇದೆ? ಅದು ಇಲ್ಲ, ಅದು ಏನಾಯ್ತಂದ್ರೆ ನಮ್ಮ ಒಡನಾಟಗಳು ನೋಡಿ, ನಮ್ಮ ಒಂದು ಘಟನೆಗಳು ನೋಡಿ, ಚಟುವಟಿಕೆಗಳು ನೋಡಿ ಅವರು ಸರಸ್ವತಿ ಅನ್ನೋರು ರೂಮಿ ಹರೇಶ್ ಅಂತ ಇದ್ರು. ಅವರು ಸೇರಿ ಯಾಕೆ ನೀವು ಈ ಥರ ಕಟ್ಟಬಾರ್ದು, ನಿಮ್ಮ ಮೇಲೆ ಕಲೆ ಇದೆ, ನೀವೊಂದು ಬದಲಾವಣೆ ಥರ ಆಗಬೇಕು, ಸಮಾಜಿಗೆ ನೀವೆತ್ತಿ ನೋಡಿ ಈ ಥರ ನಾವು ಮಾಡ್ತಾ ನಮ್ಮ ಕಷ್ಟ ಹಿಂಗೈತೆ ಅಂತ ನೀವು ಎತ್ತಿ ತೋರಿಸ್ಬೋದು ಅಂತ ಹೇಳ್ಬಿಟ್ಟು ಅವರು ಒಂದು ನಮ್ಮನ್ನೆಲ್ಲ ಕೂರಿಸ್ಕೊಂಡು ಒಂದು ಚಿಕ್ಕದು ಕಥೆಯನ್ನು ಬರೆದು ಬಿಟ್ಟು ಅದು ಚಿಕ್ಕದು ಹೋಗ್ಬಿಟ್ಟು ಅದು ದೊಡ್ಡ ಇದರಿಂದ ಅದು ಬಂದ್ವಿ. ಅಷ್ಟು ನಾವು ಅದು ಮಾಡಬೇಕು ಅಂತಂದರೆ ನಮ್ಗೆ ಅವಾಗ ಏನೂ ಇಲ್ಲ ಸರ್. ನಾವೆಷ್ಟು ಕಷ್ಟಪಟ್ಟು ಅದನ್ನು ಮಾಡಿದ್ದೀವಿ. ಸುಮಾರು 2 ವರ್ಷ ಅದರಲ್ಲಿ ಪ್ರಾಕ್ಟೀಸ್ ಮಾಡಿ ನಾಟಕ ರಂಗಭೂಮಿ ಕಲಾವಿದರಲ್ಲಿ ಎಷ್ಟೋ ಸಲ ಮಾಡಿದ್ದೀವಿ. ಇವಾಗ ಒಂದು 4-5 ವರ್ಷ ಆಯ್ತು ನಿಂತು. ಇವಾಗ ಮತ್ತೆ ತಿಂಗಳು ಜೂನ್ಗೆ ಮತ್ತೆ ಸ್ಟಾರ್ಟ್ ಮಾಡ್ತಾ ಇದೀವಿ. ಜೂನ್ಗೆ ಅವರು ಕೆಲವು ಇಲ್ಲ ನಮ್ಮ ಗುರುಗಳು ದೀಪಕ್ ಶ್ರೀನಿವಾಸ್ ಅವರು ಇರ್ಲಿಲ್ಲ, ಕೆಲವು ಪಾರಿನು ಅಲ್ಲಿ ಇಲ್ಲಿ ಹೋಗ್ತಾ ಇದ್ರು. ಈಗ ಅವರು ಇದ್ದಾರೆ ಊರಲ್ಲಿ. ಮತ್ತೆ ಸರಸ್ವತಿ ಅನ್ನೋರು ಅವರು ಇದ್ದಾರೆ. ಅದಕ್ಕೆ ಜೂನಿಂದ ಮತ್ತೆ ಹೊಸ ನಮ್ಮ ಆರಂಭ ಸ್ಟಾರ್ಟ್. ಸಾಧನಾ ಮಹಿಳಾ ಗುಂಪಿನಿಂದ ಏನೇನು ಮಾಡ್ತೀರಿ? ಬೀದಿ ಆಧಾರಿತ ಲೈಂಗಿಕ ಕಾರ್ಯಕರ್ತರಿಗೆ ಸಂಘ, ಆಮೇಲೆ ಇದು ಉಳಿತಾಯ ಸಂಘ ಅಂತ ಮಾಡ್ತೀವಿ. ಈಗ ದುಡ್ಡನ್ನ ಉಳಿಸೋದು, ದುಡಿದಿದ್ರಲ್ಲಿ ಸ್ವಲ್ಪ ಉಳಿತಾಯ. ಈಗ ನನಗೆ ಯಾರು ಇಲ್ಲ ನನಗೆ. ಈಗ ಎಲ್ಲ ನಾನು ಖರ್ಚು ಮಾಡ್ಕೊಂಡು ಕುಡಿದು ಎಂಜಾಯ್ ಮಾಡಿದ್ರೆ ನನ್ನ ಮುಂದೆ ಭವಿಷ್ಯ ಏನು? ಹೌದಾ? ನಾನು ಒಂದು ಉಳಿತಾಯ ಸಂಘ ಅಂತ ಮಾಡ್ಕೊಂಡ್ರೆ ಸ್ವಸಹಾಯ ಸಂಘ, ಒಂದು ಬೀದಿಯಲ್ಲೇ ನಾವು ಒಂದು ಸಾಧನಾ ಮಹಿಳಾ ಸಂಘ ಹೆಂಗೆ ಗುಂಪು ಕಟ್ತೋ ಬೀದಿಯಲ್ಲಿ ಆ ಟೈಮಲ್ಲಿ ಕಷ್ಟವಿದ್ದಾಗ, ಈಗ ಅದರಲ್ಲೇ ಇದೊಂದು ಭಾಗ ಸ್ವಸಹಾಯ ಗುಂಪುಗಳು ಮಾಡಿದ್ದೀವಿ. ಅದರಲ್ಲಿ ಉಳಿತಾಯ ವಾರ ಉಳಿತಾಯ ಕಟ್ಕೊಂಡು ಹೋಗ್ತೀವಿ. 15 ಜನ ಒಂದೊಂದು ಗುಂಪು ಮಾಡಿದ್ದೀವಿ. ಅದನ್ನ ಬ್ಯಾಂಕಲ್ಲಿ ಜಮಾ ಮಾಡಿ ಇಡ್ತಾ ಇದ್ದೀವಿ. ಮುಂದಕ್ಕೆ ಏನಾದರೂ ಒಂದು ನಮ್ಮ ಈ ವೃತ್ತಿ ಬಿಡಂತ ಕಷ್ಟ ಕಾಲಕ್ಕೆ ಈ ವೃತ್ತಿ ಇನ್ನೇನು 40-45 ವರ್ಷ ಆದರೆ ನಮ್ಮನ್ನು ಯಾರು ಬರ್ತಾರೆ? ಮಾಡೋಕ್ಕಾಗಲ್ಲ. ಆದರೆ ಏನೋ ಒಂದು ತರಕಾರಿ ವ್ಯಾಪಾರ, ಒಂದು ಅಂಗಡಿನೋ ಏನೋ ಒಂದು ನೋಡ್ಕೋಬೋದು. ಒಂದು ಸ್ವಸಹಾಯ ಗುಂಪನ್ನ ಮಾಡಿದ್ದೀವಿ ಎಲ್ಲ ಕಡೆ. ಈಗಲೂ ನೀವು ಅಂದರೆ ನಿಮ್ಗೆ ಈಗಲೂ ಊರಿಗೆ ಹೋಗೋದು ಬರೋದು ಮಾಡ್ತೀರಾ? ನಿಮ್ಮ ಕುಟುಂಬದವ್ರಿಗೆಲ್ಲ ಗೊತ್ತಿದೆಯಾ ಹೇಗೆ? ಇಲ್ಲ ಸರ್, ನಾವು ಅಲ್ಲಿನೂ ಕೆಲಸ ಮಾಡ್ತೀನಿ ಅಂತ ಗೊತ್ತಾದರೆ ನಮ್ಮನ್ನು ಸುಮ್ಮನೆ ಬಿಡ್ತಾರೆ ಸರ್ ಕುಟುಂಬದವರು. ಹೌದಾ? ಏನೋ ಕದ್ದು ಮುಚ್ಚು ಅವಾಗೆಲ್ಲ ಮಾಡ್ತಾ ಇದ್ವಿ. ಇದು ಕೆಲಸ ಮಾಡ್ತಾಳೆ ಅಂತ ಗೊತ್ತವ್ರಿಗೆ. ಆಮೇಲೆ ನಾನು ಇದುವರೆಗೂ ನಾನು ತೋರಿಸ್ಕೊಂಡಿಲ್ಲ. ಏನೋ ಒಂದು ಒಳ್ಳೆ ಸಂಘಟನೆಯಲ್ಲಿ ಇದ್ದು ನನಗೆ. ಧನ್ಯವಾದಗಳು ರತ್ನವರೇ. ಸಾಕಷ್ಟು ನಿಮ್ಮ ಬದುಕಿನ ಹಾದಿಯನ್ನು ನಮ್ಮ ಜೊತೆಗೆ ಹಂಚ್ಕೊಂಡ್ರಿ. ಬೇರೆ ಬೇರೆ ಮಜಲುಗಳಲ್ಲಿ ಹಾದು ಬಂದರು. ಭಾಳ ಬೇರೆಯವರಿಗೆ, ಈ ಥರ ವೃತ್ತಿಯಲ್ಲಿ ಬಂದವ್ರಿಗೆ ಇದ್ದವ್ರಿಗೆ ಬರಬೇಕಾ ಬೇಡ, ಈ ಗೊಂದಲದಲ್ಲಿದ್ದವ್ರಿಗೆ ಒಂದು ಒಳ್ಳೆ ದಾರಿದೀಪ ಆಗುವಂತೆ ಮಾತಾಡಿದ್ರಿ. ನಮಸ್ಕಾರ.